ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಬಾಳದೋಣಿಯಲ್ಲಿ ಕಥೆಯ 56ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 57ನೇ ಅಧ್ಯಾಯವನ್ನು ಶುರು ಮಾಡೋಣ. ತೇಜ ಭಾಗೀರಥಮ್ಮ ಹೀಗೆ ಮಾತನಾಡುತ್ತಲೇ ಬೆಳಗಿನ ಜಾವದವರೆಗೂ ಕೂತಿದ್ರು. ಬಾಗಿಲು ಬಡೆದ ಸದ್ದಾದಾಗ ಬಂದ್ರು ಅನ್ಸುತ್ತೆ ಎಂದು ಎದ್ದು ಹೋಗಿ ಬಾಗಿಲು ತೆಗೆದ್ರು. ಮುಖದಲ್ಲಿದ್ದ ಕಾಂತಿಯೇ ಹೇಳ್ತಾ ಇತ್ತು, ಹೋದ ಕೆಲಸ ಯಶಸ್ವಿಯಾಗಿದೆ ಎಂದು. ತೇಜ, ಎಲ್ಲರನ್ನೂ ಸ್ವಲ್ಪ ಕರಿ ಎಂದರು ಭಾಗೀರಥಮ್ಮ. ಎಲ್ಲರೂ ಅವರವರ ರೂಮುಗಳಲ್ಲಿ ಮಲಗಿದ್ರು. ಯಾರೂ ತೀರಾ ಮೈಮರೆತು ನಿದ್ರಿಸಿರಲಿಲ್ಲ. ತೇಜನ ಒಂದೊಂದೇ ಕರೆಗೆ ಎದ್ದು ಬಂದರು. ಗಾಯನ, ಆರತಿ ಮಾಡು ಎಂದರು ಭಾಗೀರಥಮ್ಮ. ಪ್ರಮೀಳಾ ದೇವರ ಮನೆಯಲ್ಲಿ ಸಿದ್ಧವಾಗಿದ್ದ ಆರತಿ ತಂದು ಸ್ವರ್ಣ, ಗಾಯನ, ಪ್ರಮೀಳಾ ಮೂವರು ಕೈ ಜೋಡಿಸಿ ಆರತಿ ಮಾಡಿದ್ರು. ಪಾರ್ಥ, ಇವತ್ತು ಅಮ್ಮನವರ ನೆಲಮಾಳಿಗೆ ಪ್ರವೇಶ ಮಾಡಿ ಬಂದಿದ್ದಾರೆ. ನಾಳೆ ಅಮ್ಮನವರ ಉತ್ಸವ ಮುಗಿದು ಮತ್ತೆ ನೆಲಮಾಳಿಗೆಗೆ ಒಡವೆಗಳನ್ನು ಇಟ್ಟು ಬರೋವರೆಗೂ ಅವನಲ್ಲಿ ಅಮ್ಮನವರ ಅಂಶ ಇರುತ್ತೆ. ಮನೆಯಲ್ಲಿ ಮಡಿಯಿಂದ ಇರಬೇಕು. ದೇವರಿಗೆ ನೈವೇದ್ಯ ಮಾಡೋ ಹಾಗೆ ಅವನದ್ದೇ ಮೊದಲು ಪ್ರಸಾದ ಆಗಬೇಕು. ಇದುವರೆಗೂ ತೊಟ್ಟ ಬಟ್ಟೆಗಳನ್ನು ತೊಡಬಾರದು. ಅವರ ಅಭ್ಯಾಸದ ಕೋಣೆಯಲ್ಲೇ ಊಟೋಪಚಾರ ಎಲ್ಲ. ನಾಣಿ, ನೀನು ಅವನಿಗೆ ಏನೇನು ಬೇಕೋ ನೋಡ್ಕೊ. ನಿನಗೆ ಗೊತ್ತಲ್ಲ ಹೇಗಿರಬೇಕು ಅಂತ. ಗಾಯನ, ನಮಸ್ಕಾರ ಮಾಡ್ಕೊ. ಈ ದಿನ ನೀನು ಏನೇ ಬೇಡ್ಕೊಂಡ್ರೂ ಖುದ್ದು ಅಮ್ಮನವರೇ ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸ್ತಾರೆ. ಉಳಿದವರು ಕೂಡ ನಮಸ್ಕಾರ ಮಾಡ್ಕೊಳ್ಳಿ. ಈ ಒಂದು ದಿನ ಸಾಕ್ಷಾತ್ ಅಮ್ಮನವರು ನಮ್ಮನೆಯಲ್ಲಿ ನೆಲೆಸಿರ್ತಾರೆ. ಇದು ನಮ್ಮ ಪೂರ್ವಜರು ಅಮ್ಮನವರಿಗೆ ಮಾಡಿದ ಸೇವೆಯಿಂದ ಸಂತುಷ್ಟರಾದ ಅಮ್ಮನವರು ಕೊಟ್ಟಿರೋ ವರ, ನಮ್ಮೆಲ್ಲರ ಅದೃಷ್ಟ. ಹಾಗೆ ಪಾರ್ಥನಿಗೆ ಯಾರು ಏಕವಚನದಲ್ಲಿ ಮಾತಾಡಿಸೋ ಹಾಗಿಲ್ಲ. ಇವತ್ತೊಂದಿನ, ಆಮೇಲೆ ನಿಮ್ಮ ಅಭ್ಯಾಸದಂತೆ ಇರಿ. ಹಾಗೆ ಅಡುಗೆ ಮಾಡುವಾಗ ಕೂಡ ರುಚಿ ನೋಡೋ ಹಾಗಿಲ್ಲ ಎಂದು ಮನೆಯ ಎಲ್ಲರಿಗೂ ವಿವರಿಸಿ ಹೇಳಿದರು ಭಾಗೀರಥಮ್ಮ. ಗಾಯನ ಭಾರವಾದ ಹೊಟ್ಟೆಯನ್ನು ಹೊತ್ಕೊಂಡೇ ಪ್ರಯಾಸ ಪಟ್ಟುಕೊಂಡೇ ಮಂಡಿಯೂರಿ ಕುಳಿತು ಪಾರ್ಥನ ಪಾದಗಳನ್ನು ಎರಡೂ ಹಸ್ತ ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಲು ಹೋದರೆ ಭಾಗೀರಥಮ್ಮನವರು ಹೇಳಿದಂತೆ ಪಾರ್ಥನ ಕಾಲುಗಳು ಗಂಡಸಿನ ಪಾದಗಳಂತೆ ಗೋಚರಿಸದೆ ಸುಕೋಮಲ ಸ್ತ್ರೀಯೋರ್ವಳ ಹಾಲು ಬಿಳುಪಿನ ಪಾದಗಳಲ್ಲಿ ಮೆಹಂದಿ, ಕಾಲುಗೆಜ್ಜೆ, ಕಾಲುಂಗುರ ಕಾಣಿಸಿತ್ತು. ಅಮ್ಮ, ನಾನೆಷ್ಟು ಧನ್ಯಳು. ಈ ಅಲ್ಪಳ ಮೇಲೆ ಇಷ್ಟು ಒಲವು. ಪಾವನವಾಯಿತು ನನ್ನ ಜನ್ಮ. ಅಂದಿಗೂ ಇಂದಿಗೂ ಎಂದೆಂದಿಗೂ ನೀನೇ ನನ್ನ ಸರ್ವಸ್ವ. ನೀನೇ ನನ್ನ ಮೊದಲ ಆಯ್ಕೆ. ಲೋಕದ ಸುಖಗಳೆಲ್ಲ ಕ್ಷಣಿಕ. ಇದುವರೆಗೂ ನಾನು ಬೇಡದೆಯೂ ನೀನು ನನಗೆ ಕೈತುಂಬ ಕೊಟ್ಟಿದ್ದೀಯಾ. ಮತ್ತೇನು ಬೇಡ್ಕೊಳ್ಳಿ ಹೇಳು. ಕಲ್ಪನೆಗೂ ಮೀರಿದ, ಊಹೆಗೂ ನಿಲುಕದ ಕುಟುಂಬ, ಘನತೆ, ಗೌರವ, ಜವಾಬ್ದಾರಿ ಎಲ್ಲ ಕೊಟ್ಟಿದ್ದೀಯಾ. ಮತ್ತೇನು ಬೇಡಲಿ ಹೇಳು. ಆದರೂ ಒಡಲಲ್ಲಿ ಕಂದ ಇರೋಳು ತಾಯಿ ಆಗ್ತಾ ತನ್ನ ಮಗುವಿನ ಬಗ್ಗೆ ಬೇಡದೇ ಇರೋಕ್ಕಾಗುತ್ತಾ? ಮುಂದಿನ ತಲೆಮಾರು ಕೂಡ ಯಾವುದೇ ತೊಂದರೆ ಇಲ್ಲದಂತೆ ನಿನ್ನ ಸೇವೆ ಮಾಡೋ ಅದೃಷ್ಟನ ನಮಗೆ ಕೊಡು. ಈಗ ಹೆಗ್ಲಿರೋ ಜವಾಬ್ದಾರಿನ ಸಮರ್ಪಕವಾಗಿ ನಿಭಾಯಿಸೋ ಶಕ್ತಿ ಕೊಡು ಎಂದು ಮನಸ್ಪೂರ್ವಕವಾಗಿ ಭಕ್ತಿಯಿಂದ ಬೇಡ್ಕೊಂಡ್ಳು ಗಾಯನ. ನಂತರ ಉಳಿದವರೆಲ್ಲ ನಮಸ್ಕಾರ ಮಾಡಿಕೊಂಡ್ರು. ಪಾರ್ಥ ಕೋಣೆಗೆ ಹೋದರೆ ನಾರಾಯಣ ಅವರ ಉಸ್ತುವಾರಿ ವಹಿಸ್ಕೊಂಡ್ರು. ಮರುದಿನ ಬೇಗ ಹೊರಟು ದೇವಸ್ಥಾನದ ಬಳಿ ಹೋಗಿದ್ರು. ಹಿಂದೆ ಜಾತ್ರೆಯಲ್ಲಿ ನೋಡಿದಂತೆ ಅಲ್ಲ, ಅಮ್ಮನವರು ನವರತ್ನಗಳ ಒಡವೆಗಳಲ್ಲಿ ಹೊಳಿತಾ ಇದ್ರು. ಶ್ಯಾಮಸುಂದರ ಆಚಾರ್ಯರು ಗಾಯನಾಳನ್ನ ಜೊತೆಯಲ್ಲಿ ನಿಲ್ಲಿಸಿಕೊಂಡು ಅಮ್ಮನವರ ಪ್ರತಿ ಒಡವೆಗಳಿಗಿರುವ ವಿಶೇಷತೆಯನ್ನ, ಶಕ್ತಿಯನ್ನ ಹೇಳ್ತಾ ಇದ್ರು. ಗಾಯನ ಕೂಡ ಅಷ್ಟೇ ಶ್ರದ್ಧೆಯಿಂದ ಕೇಳಿಸ್ಕೊಳ್ತಿದ್ರೆ ಒಡಲೊಳಗಿದ್ದ ಕಂದ ಕೂಡ ಅಜ್ಜಯ್ಯ ಹೇಳುವುದನ್ನು ಕಿವಿಗೊಟ್ಟು ಕೇಳಿಸ್ಕೊಳ್ತಾ ಇತ್ತು. ಚಕ್ರವ್ಯೂಹ ಭೇದಿಸುವುದನ್ನು ಸುಭದ್ರೆಯ ಗರ್ಭದಲ್ಲಿದ್ದಾಗಲೇ ತಿಳಿದುಕೊಂಡಿದ್ದ ಅಭಿಮನ್ಯುವಿನಂತೆ ಆಚಾರ್ಯರ ವಂಶದ ಕುಡಿ ಕೂಡ ತಾಯಿಯ ಗರ್ಭದಲ್ಲೇ ಅಮ್ಮನವರ ಕುರಿತು ತಿಳಿದುಕೊಂಡಿತ್ತು. ಆಚಾರ್ಯರ ಉದ್ದೇಶ ನೆರವೇರಿತ್ತು. ಅಮ್ಮನವರ ಅದ್ಧೂರಿ ಉತ್ಸವವನ್ನು ಮಾಡಿ ಮತ್ತೆ ಉತ್ಸವ ಮೂರ್ತಿಯನ್ನು ಗರ್ಭಗುಡಿಯಲ್ಲಿ ಪುನಃ ಪ್ರತಿಷ್ಠಾಪಿಸುವಷ್ಟರಲ್ಲಿ ಸಂಜೆಯ ಗೋಧೂಳಿ ಸಮಯ. ಇಡೀ ದಿನ ಅಮ್ಮನವರನ್ನ ಭಕ್ತಾದಿಗಳು ಕಣ್ತುಂಬಿಕೊಂಡ್ರು.
ಅಮ್ಮನವರು ಗರ್ಭಗುಡಿಯಲ್ಲಿ ಪುನಃ ಪ್ರತಿಷ್ಠಾಪಿಸಿದ ಮೇಲೆ ಭಾರತ ಶ್ಯಾಮಸುಂದರ ಆಚಾರ್ಯರ ಜೊತೆಯಲ್ಲಿ ಅವರು ಹೇಳಿಕೊಟ್ಟ ಹಾಗೆ ಪೂಜೆಗಳನ್ನು ಮಾಡಿ ಮತ್ತೆ ನೆಲಮಾಳಿಗೆಯನ್ನು ಪ್ರವೇಶಿಸಿ ಅಮ್ಮನವರ ಒಡವೆಗಳನ್ನು ಯಥಾಸ್ಥಾನದಲ್ಲಿಟ್ಟು ಬಾಗಿಲಿಗೆ ಬೀಗ ಹಾಕಿ ಬೀಗದ ಕೀಗೊಂಚಲನ್ನು ಅಲ್ಲಿಯೇ ಬಿಟ್ಟು ಹೊರಡುವಾಗ ಪಾರ್ಥ ಏಕೆಂದು ಪ್ರಶ್ನಿಸಿದ್ದ. ಕೀಗೊಂಚಲು ಅಮ್ಮನವರು ಬಂದು ತಗೊಂಡು ಹೋಗ್ತಾರೆ. ಮತ್ತೆ ಪುನಃ ನೆಲಮಾಳಿಗೆಯ ಬಾಗಿಲು ತೆರೆಯಲು ನಿನ್ನೆಯ ಹಾಗೆ ಅವರೇ ಸಿಂಹಾರೋಹಿಣಿಯಾಗಿ ತಂದಿಟ್ಟು ಹೋಗ್ತಾರೆ ಎಂದರು ಶ್ಯಾಮಸುಂದರ ಆಚಾರ್ಯರು. ಎಂಥ ಅದ್ಭುತಕ್ಕೆ ನಾನು ಸಾಕ್ಷಿ ಆಗ್ತಾ ಇದ್ದೀನಿ. ಸಾರ್ಥಕವಾಯಿತು ಈ ಜನ್ಮ. ಗುರುತೆ ಸಿಗದಂತೆ ಮುಚ್ಚಿ ಹೋಗೋ ನೆಲಮಾಳಿಗೆ ಅಮ್ಮನವರೇ ಕೀಗೊಂಚಲು ತಗೊಂಡು ಹೋಗಿ ತಂದಿಟ್ಟು ಹೋಗೋದು. ಕಲ್ಲು ದೇವರು ಎಂದು ದೂಷಿಸುವವರಿಗೇನು ಗೊತ್ತು. ಕಲ್ಲು ಶಿಲೆಯಲ್ಲೂ ಅಮ್ಮನವರು ಜೀವಂತವಾಗಿ ಜೀವಿಸ್ತಾ ಇದ್ದಾರೆ, ನಮ್ಮನ್ನೆಲ್ಲ ಸಲಹುತ್ತಾ ಇದ್ದಾರೆ ಅಂತ. ನಾನು ಗಾಯನ ಎಷ್ಟು ವಾದ ಮಾಡಿದ್ವಿ ದೇವರ ಬಗ್ಗೆ. ಗಾಯನ ಅವರ ನಂಬಿಕೆ ಭಕ್ತಿ ಯಾವುದೂ ಸುಳ್ಳಾಗಲಿಲ್ಲ ಎಂದುಕೊಂಡು ನೆಲಮಾಳಿಗೆಯನ್ನು ಹತ್ತಿ ಮೇಲೆ ಬಂದ ಪಾರ್ಥ ಅಮ್ಮನವರಿಗೆ ಮತ್ತೊಮ್ಮೆ ಮಹಾಮಂಗಳಾರತಿ ಮಾಡಿ ಹೊರಬಂದರು. ಪಾರ್ಥನ ದೇಹದಿಂದ ಯಾವುದೋ ಶಕ್ತಿ ಹೊರಹೋದಂತೆ ಭಾಸವಾಗಿತ್ತು. ಇನ್ನು ನಾಳೆ ಸಾಮೂಹಿಕ ವಿವಾಹಕ್ಕೆ ತಯಾರಿ ಮಾಡಿಕೊಳ್ಬೇಕಾಗಿತ್ತು. ಮನೆಗೆ ಬಂದ ಆಚಾರ್ಯರ ಕುಟುಂಬ ಮನೆಯಲ್ಲಿಯೇ ಸ್ವರ್ಣಳಿಗೆ ಬಳೆ ಶಾಸ್ತ್ರವನ್ನು ಮಾಡಿದರು. ಬಂಗಾರದ ಬಳೆಗಳ ಮಧ್ಯೆ ತೊಟ್ಟ ಹಸಿರು ಬಳೆಗಳು ಅರಿಶಿಣದ ಮೈ ಸ್ವರ್ಣಳ ಅಂದವನ್ನು ಇಮ್ಮಡಿಗೊಳಿಸಿದ್ವು. ಆಚಾರ್ಯರು 3 ಜನವೂ ಬರುವಷ್ಟರಲ್ಲಿ ಸ್ವರ್ಣಳ ಬಳೆ ಶಾಸ್ತ್ರ ನಡೀತಿತ್ತು. ಯಾವುದೇ ಶಾಸ್ತ್ರ ಸಂಪ್ರದಾಯಗಳಿಲ್ಲದೆ ಸರಳವಾಗಿ ವಿವಾಹವಾದ ಗಾಯನಾಗೆ ಬಳೆ ಶಾಸ್ತ್ರ ಮಾಡಿಸ್ಕೊಳ್ಳೋ ಆಸೆ. ಅವಳ ಮನದಿಂಗಿತ ಅರಿತಂತೆ ಪಾರ್ಥ ತಾನೇ ಖುದ್ದಾಗಿ ಬಳೆ ಮಲ್ಲಾರರ ಮುಂದೆ ಕುಳಿತು ಗಾಯನಳ ಕೈಗೆ ಬಳೆಗಳನ್ನು ತೊಡಿಸಿದ್ದ. ಎಲ್ಲರ ಎದುರು ಅವಳ ಬಯಕೆ ಸಂಪೂರ್ಣವಾದಂತೆ ಸಂತೃಪ್ತಳಾದಳು. ಸ್ವರ್ಣ ಎದ್ದು ಹೋಗಿ ಶ್ಯಾಮಸುಂದರ ಆಚಾರ್ಯರ ಪಕ್ಕ ಕುಳಿತು, ಅಜ್ಜಯ್ಯ, ಮನೆಯಲ್ಲಿ ಫಂಕ್ಷನ್ ಇರುವಾಗ ಡ್ಯಾನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಪ್ಲೀಸ್ ಪರ್ಮಿಷನ್ ಕೊಡಿ ಎಂದಳು. ಎಲ್ಲ ಒಳ್ಳೆ ರೀತಿಯಲ್ಲಿ ಸುಖಾಂತ್ಯವಾದ ಸಂತೋಷದಲ್ಲಿದ್ದು ಆಚಾರ್ಯರು, ಮಾಡಿ, ಆದರೆ ನಮ್ಮ ಸಂಸ್ಕೃತಿ ಮೀರೋ ಹಾಗಿಲ್ಲ ಎಂದು ಕಂಡೀಷನ್ ಹಾಕಿ ಒಪ್ಪಿಗೆ ನೀಡಿದರು. ಅಷ್ಟು ಹೇಳಿದ್ದೇ ತಡ. ಪಾರ್ಥ ತೇಜನ ಕೈ ಹಿಡಿದು ಕರ್ಕೊಂಡು ಬಂದು, ಕೈಲಾಸದ ಆ ಶಿವನಿಗೂ ಈ ಭೂಮಿಯ ಶ್ರೀಗೌರಿಗೂ ಕಲ್ಯಾಣವಾಗಲಿ, ಇಂದು ಕಲ್ಯಾಣವಾಗಲಿ. ಇಲ್ಲಿ ಯಾವ ಹೂವು ಯಾರ ಮುಡಿಗೋ ಯಾರು ಬಲ್ಲರು, ಎಲ್ಲಿ ಯಾವ ಜೀವ ಯಾವ ಗುಡಿಗೋ ಯಾರು ಅರಿಯರು. 3 ಗಂಟಲ್ಲಿ ಬಾಳ ನಂಟಿಲ್ಲಿ, ಇದು ಜಗವ ನೇಮವೋ ಏನು ಬಂಧವೋ ಎಲ್ಲ ಮಾಯನೋ ಎಲ್ಲ ದೈವಲೀಲೆಯೋ ಎಂದು ಹೇಳುತ್ತಾ ಪಾರ್ಥ ಸ್ವರ್ಣಳ ಕೈಯನ್ನು ತೇಜನ ಕೈಯೊಳಗೆ ಇರಿಸಿದ್ರೆ ಸಿಂಗಾರದ ಬಂಗಾರದ ಸೌಭಾಗ್ಯದ ಶ್ರೀಲಕ್ಷ್ಮಿಯೇ ಮನೆಗೆ ಸಾಮೂಹಿಕ ವಿವಾಹಕ್ಕೆ ನೋಂದಣಿ ಮಾಡಿಸಿದಾಗಲೇ ವಧುವಿಗೆ ರೇಷ್ಮೆ ಸೀರೆ, 1 ಜೊತೆ ಕಿವಿಯೋಲೆ, ವರನಿಗೆ ಪಂಚೆ ಶರ್ಟು ಶಲ್ಯ ವಾಚನ್ನು ಕೊಡಲಾಗಿತ್ತು. ಅಮ್ಮನವರಿಗೆ ಪೂಜೆ ಮಾಡಿಸಿ ಅಷ್ಟು ಜೋಡಿಗಳಿಗೆಂದು ಮಾಡಿಸಿ ಅರಿಶಿಣ ದಾರದಲ್ಲಿ ಕರಿಮಣಿ ಜೊತೆ ಪೋಣಿಸಿದ್ದ ಮಾಂಗಲ್ಯವನ್ನು ಅಮ್ಮನವರ ಮುಂದಿಟ್ಟು ಪೂಜೆ ಮಾಡಿಸಿ ಆಚಾರ್ಯರ ಕೈಲಿ ಆಶೀರ್ವಾದ ಮಾಡಿಸಲಾಗಿತ್ತು. ಎಲ್ಲ ಜೋಡಿಗಳ ಕೈಗೂ ಹಾರಗಳನ್ನು ಕೊಟ್ಟರೆ ವೇದಿಕೆ ಮೇಲೆ ಸ್ವರ್ಣ ತೇಜರ ಜೋಡಿ, ಅಲ್ಲದೆ ಆಚಾರ್ಯರ ಕುಟುಂಬಸ್ಥರು, ಊರಿನ ಪ್ರಮುಖರೂ ಇದ್ದರು. ಪುರೋಹಿತರು ಹಾರ ಬದಲಾಯಿಸ್ಕೊಳ್ಳಿ ಅಂತ ಹೇಳಿದ ತಕ್ಷಣ ಎಲ್ಲ ಜೋಡಿಗಳು ಹೂವಿನ ಹಾರಗಳನ್ನು ಪರಸ್ಪರ ಬದಲಾಯಿಸ್ಕೊಂಡ್ರು. ಮೊದಲಿಗೆ ತೇಜ ಕಮಲಗಳಿಂದ ಮಾಡಿದ ಹಾರವನ್ನು ಸ್ವರ್ಣಳ ಕುತ್ತಿಗೆಗೆ ಹಾಕಿದ್ರೆ ನಂತರ ಸ್ವರ್ಣ ತೇಜನ ಕುತ್ತಿಗೆಗೆ ಹಾಕಿದ್ಲು. ನಂತರ ಪುರೋಹಿತರು ಹೇಳಿದಂತೆ ಬಿಲ್ವಪತ್ರೆಯಿಂದ ಮಾಡಿದ ಸಮನ್ವಯ ಮಾಲೆಯನ್ನು ಬದಲಾಯಿಸಿಕೊಂಡರು. ಭಾಗೀರಥಮ್ಮ ಶ್ರೀಕಂಠ ಆಚಾರ್ಯರು ಪ್ರತಿ ಜೋಡಿಗಳ ಬಳಿಗೆ ಹೋಗಿ ವರನ ಕೈಗೆ ತಾವೇ ಖುದ್ದಾಗಿ ಮಾಂಗಲ್ಯವನ್ನು ಕೊಟ್ಟರು. ಜೋಡಿಗಳು ದಂಪತಿಗಳ ಪಾದ ಸ್ಪರ್ಶಿಸಿ ನಮಸ್ಕಾರ ಮಾಡಿಕೊಂಡ್ರು. ಪುರೋಹಿತರ ಮಂತ್ರ ಘೋಷದೊಂದಿಗೆ ಮಾಂಗಲ್ಯ ಧಾರಣೆ ನೆರವೇರಿತು. ತೇಜ ಸ್ವರ್ಣಳ ಕುತ್ತಿಗೆಗೆ ಮಾಂಗಲ್ಯ ಧಾರಣೆ ಮಾಡಿದ್ದ. ವೇದಿಕೆ ಮೇಲಿದ್ದವರು ತೇಜ ಸ್ವರ್ಣರಿಗೆ ಅಕ್ಷತೆ ಹಾಕಿ ಆಶೀರ್ವದಿಸಿ ಉಳಿದ ಜೋಡಿಗಳಿಗೂ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದರು. ತೇಜ ಸ್ವರ್ಣ ಕುಟುಂಬದ ಹಿರಿಯರೆಲ್ಲರ ಆಶೀರ್ವಾದ ಪಡೆದುಕೊಂಡರು. ಶ್ಯಾಮಸುಂದರ ಆಚಾರ್ಯರು ಎಲ್ಲ ಜೋಡಿಗಳ ಬಳಿ ಹೋದರೆ ಅವರ ಪಾದ ಸ್ಪರ್ಶಿಸಿ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ಪಡೆದುಕೊಂಡರು. ಗಾಯನ ಪಾರ್ಥ ಎಲ್ಲರ ಕೈಕುಲುಕಿ ವಿಶ್ ಮಾಡಿದರು. ಆಚಾರ್ಯರ ಕುಟುಂಬದ ಕಡೆಯಿಂದ ನವಜೋಡಿಗಳಿಗೆ ಉಡುಗೊರೆಗಳನ್ನು ಕೊಟ್ಟು ನವವಧೂವರರ ಸಮ್ಮುಖದಲ್ಲಿ ಮತ್ತೊಮ್ಮೆ ಮಂಗಳಾರತಿ ಮಾಡಿ ನೆರೆದಿದ್ದವರಿಗೆಲ್ಲ ಮದುವೆ ಊಟಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಊಟದ ನಂತರ ಎಲ್ಲರೂ ಅವರವರ ಮನೆಗಳಿಗೆ ವಧೂವರರನ್ನು ಕರೆದುಕೊಂಡು ಹೋದರು. ಸ್ವರ್ಣಳನ್ನು ಶಾಸ್ತ್ರೋಕ್ತವಾಗಿ ಆಚಾರ್ಯರ ಮನೆಗೆ ತುಂಬಿಸಿಕೊಳ್ಳಲಾಯಿತು.
ತೇಜ, ಸ್ವರ್ಣ ಹೊಸವಾಳಿಗೆ ಹೆಜ್ಜೆ ಇಟ್ಟರು. ಜಯಶೀಲರಿಗೆ ಮಗ ಯಾವುದೋ ಒಂದು ರೀತಿಯಲ್ಲಿ ಸೇರಬೇಕಾದ ಮನೆ ಸೇರಿದ ನೆಮ್ಮದಿ. ಆಗಾಗ ಅಣ್ಣನ ಮನೆಗೂ ಹೋಗಿ ಬರ್ತಾ ಒಂದು ವಾರ ಇದ್ದರು. ವಾರದ ನಂತರ ಗಾಯನಳ ಸೀಮಂತವನ್ನು ಮುಗಿಸಿಕೊಂಡು ಜಯಶೀಲ, ತೇಜ, ಸ್ವರ್ಣ ಬೆಂಗಳೂರಿಗೆ ಹೊರಟು ನಿಂತರೆ ಸ್ಟ್ರಾಂಗ್ ಹುಡುಗಿ ಸ್ವರ್ಣ ಕೂಡ ಕಣ್ಣೀರು ಹಾಕಿದ್ಲು. ಮೊದಲ ಬಾರಿ ಹೆತ್ತವರಿಂದ ದೂರ ಹೋಗುವ ಅನುಭವ. ಪ್ರಮೀಳಾ ಕಣ್ತುಂಬಿಕೊಂಡೇ ಮಡಿಲಕ್ಕಿ ಹಾಕಿದ್ರು. ನಾರಾಯಣರಂತೂ ಮಗಳು ಆಚಾರರ ಮನೆಗೆ ಶ್ರೀಮಂತಿಕೆಗೆ ಕಟ್ಟು ಬೀಳದೆ ಸ್ವಾವಲಂಬಿಯಾಗುವ ಕನಸು ಕಂಡ ನೆಮ್ಮದಿ. ಆದರೂ ಮದುವೆ ಮಾಡಿ ಮಗಳನ್ನು ಕಳಿಸುವ ನೋವು ಬಾಧಿಸದೇ ಇರಲಿಲ್ಲ. ಗಾಯನ ಗೆಳತಿಯನ್ನ ಮೌನವಾಗಿ ತಪ್ಪಿಕೊಂಡು ತಿಂಗಳಿಗೊಂದ್ಸಲ ಬರ್ತಾ ಇರಬೇಕು ಎಂದು ತಾಕೀತು ಮಾಡಿದ್ಲು. ಪಾರ್ಥ ತೇಜನಿಗೆ ಸ್ವರ್ಣ ಬಗ್ಗೆ ಸ್ವಲ್ಪ ತಿಳಿಸಿ ಹೇಳಿದ್ದ. ಪಾರ್ಥನಷ್ಟು ಸ್ವರ್ಣಳನ್ನು ಮತ್ತಿನ್ಯಾರೂ ಅರ್ಥ ಮಾಡ್ಕೊಂಡಿರೋದಕ್ಕೆ ಸಾಧ್ಯವೇ ಇಲ್ಲ. ಆಚಾರ್ಯರಿಬ್ಬರು ಕಣ್ತುಂಬಿಕೊಂಡಿದ್ದನ್ನು ನೋಡಿ, ಅಜ್ಜಯ್ಯ, ಇನ್ನೇನು ಫೈನಲ್ ಎಕ್ಸಾಮ್ ಮುಗಿದ ತಕ್ಷಣ ಹರ್ಬಲ್ ಪ್ರಾಡಕ್ಟ್ ಸ್ಟಾರ್ಟಪ್ ಶುರು ಮಾಡ್ತೀನಿ, ಆಗಾಗ ಬರ್ತಾ ಇರ್ತೀನಿ ಎಂದಳು ಸ್ವರ್ಣ. ಮೊಮ್ಮಗಳು ಎಂದರೆ ಶ್ಯಾಮಸುಂದರ ಆಚಾರ್ಯರಿಗೆ ಅಷ್ಟೇ ಪ್ರೀತಿ. ಹೊಸದಾಗಿ ಏನೋ ಮಾಡ್ತೀನಿ ಅಂತಿದೀಯಾ, ಮಾಡು, ಒಳ್ಳೇದಾಗಲಿ ಅಂತ ಹೇಳಿದರು. ತೇಜ ತುಂಬ ಒಳ್ಳೆ ಹುಡುಗ, ಹಠ ಮಾಡಬೇಡ, ಹೊಂದ್ಕೊಂಡು ಹೋಗು. ಭಾಗೀರಥಮ್ಮ ಮೊಮ್ಮಗಳಿಗೆ ಬುದ್ಧಿ ಮಾತು ಹೇಳಿದರು. ಎಲ್ಲರಿಂದ ಬೀಳ್ಕೊಟ್ಟ ಕಾರು ಮಹಾನಗರಿ ಕಡೆ ತನ್ನ ಪ್ರಯಾಣ ಬೆಳೆಸಿತ್ತು. ಬೆಂಗಳೂರಿನ ತಮ್ಮ ಬಾಡಿಗೆ ಮನೆ ತಲುಪಿದ ಮೇಲೆ ಜಯಶೀಲ ಸೊಸೆಯನ್ನು ಶಾಸ್ತ್ರೋಕ್ತವಾಗಿ ತಮ್ಮ ಮನೆ ತುಂಬಿಸ್ಕೊಂಡ್ರು. ತೇಜನ ಕೆಲಸ, ಸ್ವರ್ಣಳ ಪರೀಕ್ಷೆಗಳು ಶುರುವಾಗಿದ್ವು. ತೇಜ ಪ್ರತಿನಿತ್ಯ ಕಾಲೇಜಿಗೆ ಡ್ರಾಪ್ ಮಾಡಿ ಕೆಲಸಕ್ಕೆ ಹೋದರೆ ಸಂಜೆ ಸ್ವರ್ಣ ಬಸ್ನಲ್ಲಿ ವಾಪಸ್ ಬರ್ತಾ ಇದ್ಲು. ತೇಜ ಬಂದ ಮೇಲೆ ಟೆರೇಸ್ನಲ್ಲಿ ನಿಂತು ವಿಶಾಲವಾಗಿ ತನ್ನ ಬಾಹುಗಳನ್ನು ಚಾಚಿಕೊಂಡಿದ್ದ ಮಹಾನಗರಿಯ ವಿದ್ಯುತ್ ದೀಪಗಳನ್ನು ನೋಡ್ತಾ ಮಾತನಾಡೋದು ಇಬ್ಬರಿಗೂ ಇಷ್ಟವಾದ ಸಂಗತಿ. ಹಾಗೆ ಮಾತನಾಡುತ್ತಲೇ ತೇಜನ ತೋಳಿಗೆ ಒರಗುವಳು ಸ್ವರ್ಣ. ತೇಜ ಅವಳಿಗಾಗಿ ನಿತ್ಯವೂ ಒಂದು ಹಾಡು ಹಾಡುವನು. ಸಂತೋಷದ ಸಮಯದಲ್ಲಿ ದಿನಗಳು ಉರುಳುವುದೇ ತಿಳಿಯುವುದಿಲ್ಲ ಎನ್ನುವಂತೆ ಪರೀಕ್ಷೆಗಳು ಮುಗಿದದ್ದೇ ತಿಳಿಯಲಿಲ್ಲ. ಸ್ವರ್ಣ ಸ್ಟಾರ್ಟಪ್ ಶುರು ಮಾಡಲು ಲೈಸೆನ್ಸ್ಗಾಗಿ ಓಡಾಡ್ತಾ ಇದ್ರೆ ತೇಜ ಒಬ್ಬಳನ್ನೇ ಕಳಿಸದೆ ಬೆಂಬಲವಾಗಿ ಜೊತೆಯಲ್ಲಿ ತಾನೂ ಹೋಗ್ತಾ ಇದ್ದ. ಫೈನಲಿ ಲೈಸೆನ್ಸ್ ಸಿಕ್ಕ ದಿನ ಸ್ವರ್ಣ ಕನಸಿನ ರೆಕ್ಕೆ ಬಲಿತಂತೆ ಖುಷಿನಲ್ಲಿ ತೇಲಾಡ್ತಾ ಇದ್ಲು. ಸಾರ್ವಜನಿಕ ಸ್ಥಳದಲ್ಲಿ ಖುಷಿಯಿಂದ ತೇಜನನ್ನು ತಬ್ಕೊಂಡು ಫೈನಲಿ ಐ ಗಾಟ್ ಲೈಸೆನ್ಸ್ ಎಂದು ಉದ್ಘರಿಸಿದ್ಲು. ಅವಳ ಸಂತೋಷಕ್ಕೆ ಇಂಬು ಕೊಟ್ಟಂತೆ ತೇಜ, ಹೌದು ಸ್ವರ್ಣ ಮೇಡಮ್, ಇವತ್ತಿಂದ ನೀವು ಬಿಸ್ನೆಸ್ ವುಮೆನ್, ಟಾಪ್ ಬಿಸ್ನೆಸ್ ವುಮ್ಯಾನ್ಗಳ ಪಟ್ಟಿನಲ್ಲಿ ನಿನ್ನ ಹೆಸರು ಬರಲಿ ಎಂದು ಮನಸಾರೆ ಹಾರೈಸಿದ್ದ. ತೇಜನ ತಲೆಗೊಮ್ಮೆ ಮೊಟಕಿ, ನೀನು ಲೈಸೆನ್ಸ್ನ ಸರಿಯಾಗಿ ನೋಡಿಲ್ವಾ? ನಾನು ಬರೀ ಸ್ವರ್ಣ ಅಲ್ಲ, ಮಿಸಸ್ ಸ್ವರ್ಣ ತೇಜಸ್ ಎಂದಳು ಅವನ ಮೀಸೆಯನ್ನು ಮೇಲೆತ್ತುತ್ತಾ. ಹಣೆಗೆ ದೀರ್ಘವಾಗಿ ಚುಂಬಿಸಿ, ಹೋಗೋಣ್ವಾ ಎಂದ ತೇಜ. ತೇಜ, ಏನು ಗೊತ್ತಾ, ನನಗೆ ಮೊದಲಿಂದಾನು ಫಾರಿನ್ ಹೋಗಬೇಕು, ರಿಚ್ ಆಗಿ ಬದುಕಬೇಕು ಅನ್ನೋ ಕನಸಿತ್ತು. ನಿಮಗೂ ಗೊತ್ತು, ಇವತ್ತು ನನ್ನ ಕನಸಿನ ಮೊದಲ ಮೆಟ್ಲು ಹತ್ತಿದ್ದೀವಿ. ಸೊ ಯಾವುದಾದ್ರೂ ಸ್ಟಾರ್ ಹೋಟೆಲ್ಗೆ ಹೋಗಿ ಡಿನ್ನರ್ ಮಾಡಿಕೊಂಡು ಸೆಲೆಬ್ರೇಟ್ ಹೋಗೋಣವಾ ಎಂದಳು. ಸ್ಟಾರ್ ಹೋಟೆಲ್ ಎಂದರೆ ವೃಥಾ ಖರ್ಚು ಅನಿಸಿದ್ರೂ ಅವಳ ಸಂತೋಷಕ್ಕೆ ಭಂಗ ಮಾಡಲು ಇಷ್ಟಪಡದೆ ಓಕೆ ಹೋಗೋಣ ಎಂದು ಖುಷಿಯಿಂದ ಒಪ್ಪಿಕೊಂಡ ತೇಜ. ಲೈಸೆನ್ಸ್ ಸಿಕ್ಕ ಸಂತೋಷವನ್ನು ಬ್ರಹ್ಮಗಿರಿಗೆ ಕಾಲ್ ಮಾಡಿ ಎಲ್ಲರಿಗೂ ತಿಳಿಸಿದ್ಲು ಸ್ವರ್ಣ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.